ಅದೇ ಬರ್ಬೇಕಾದ್ರೆ ನಾವು ಬರ್ಬೇಕಾದ್ರೆ ಒಂದು ರೀಲ್ ನೋಡಿದೆ ನಾನು. ನೋಡಿ, ಐ ಥಿಂಕ್ ನೋಡಿರ್ತೀರಿ ನೀವು. ಇವಾಗ ಕರ್ನಾಟಕ ಫುಲ್ ಫೇಮಸ್ ಅದೇನೆ. ಇವಾಗ ನಾವು ಕತೆ ಹೇಳ್ಬೇಕಾದ್ರೆ ರವಿ ಇದ್ದಾನಲ್ಲ ಡೈರೆಕ್ಟ್ರು, ಬರಲಿ ಎಲ್ಲ ಒಂದ್ಸರಿ ಡಾರ್ಲಿಂಗ್ ಅಲ್ಲಲ್ಲ ಅದೇ 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 ಒಂದ್ಸರಿ ಡಾರ್ಲಿಂಗ್ಗೆ ವಿಲನ್ ಕತೆ ಹೇಳ್ತಿದ್ದ, ಆಯ್ತಾ? ಹೇಳ್ಬೇಕಾರೆ ಬೈದ್ರು, ಏಯ್ ಏನು ಮಕ್ಕಳು ನೀವು ಏನು ಒಂದು ಸ್ವಲ್ಪ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರ್ಕೊಂಡಿದ್ರು. ಏನು ರೆಸ್ಪೆಕ್ಟ್ ಅಂದ್ರೆ ಪಾತ್ರಗಳಿಗೆ, ಅವನಜ್ಜಿ ಹಂಗೆ ಹಿಂಗೆ ಅಂತಾರೆ. ಏಯ್ ನನ್ನ ಮಕ್ಳ ಹೊಡಿತೀನಿ ನಿಮ್ಗೆ, ಹಿಂಗೆಲ್ಲ ಮಾತಾಡೋದು ನೀವು ನಮಗೆ. ನನಗೆ ಇವತ್ತಿನವ್ರಿಗೆ ಈಗ್ಲವರೆಗೂ ನಾವು ಬಂದು ನನ್ನ ಪಕ್ಕ ಗೊತ್ತಿರೋರ್ಗು ನಂಗೆ ನಗು ನಿಲ್ಸಕ್ ಆಗ್ತಾನೆ ಇಲ್ಲ. ಯಾಕೆಂದ್ರೆ ಅಪ್ಪ ಸದ್ಯ ನಮ್ಮ ರೂಟಿಗೆ ಬಂದ್ರಲ್ಲಪ್ಪ, ಅಯ್ಯೋ ಗುರುವೇ ರಾಘವೇಂದ್ರ. ನನಗೆ ಆ ಸ್ಟೈಲ್ ಚೆನ್ನಾಗಿತ್ತು. ಏನ್ ಹಿಂಗ್ ಹೋಗ್ತಾ ಇದ್ರತಾಗೆ ಹೋಗ್ಕೊಂಡು, ಏನ್ ಮಾಡ್ತಾ ಇದ್ದೀರಾ ನೀವು, ಹಿಂಗೆ ಆಗ್ತಾ ಇದ್ರೆ ಹೋಗ್ತಾನೆ ಇರ್ತದೋ ಅಂತ. ನಾನು ಕ್ಯಾಮ್ರಾ ಇಟ್ಟಿದ್ರು ಹೋಗ್ತಿರ್ಲಿವಲ್ಲ ಹಿಂಗೆ. ಐ ಬಿಗ್ ಫ್ಯಾನ್ ಡೈಲಾಗ್ ಡಾರ್ಲಿಂಗ್. ಅದು ಬಿಗ್ ಫ್ಯಾನ್ ಬಿಡಿ, ನಾನು ಕೊನೆಯವರೆಗೂ ಬಿಗ್ ಫ್ಯಾನ್. ಬಟ್ ಆ ಡೈಲಾಗಿಗೆ ಅಂಡ್ ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿದೆ ಟೀಸರು, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಅಂಡ್ 6ನೇ ತಾರೀಕು ಬರ್ತಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಡಾರ್ಲಿಂಗ್ ಕೊಡ್ತೀನಿ ಇವಾಗ.